ಇವತ್ತು ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಹೇಳ್ತಕ್ಕಂತಹದ್ದು. ಅದರಲ್ಲೂ ವಿಶೇಷತೆ ಅಂತ ಹೇಳಿದರೆ, ನಮ್ಮ ಪಾತಾಳ ಲೋಕದ ಎಡೆಯಲ್ಲಿ ಸೂರ್ಯಗ್ರಹಣ ಹೇಳ್ತಕ್ಕಂತಹದ್ದು ಸಂಭವಿಸ್ತಾ ಇರತಕ್ಕಂತಹದ್ದು ಮತ್ತು ಭೂಮಿಯ ಮೇಲೆ ಸೂರ್ಯನ ಅಂದರೆ ನಮ್ಮ ಭಾರತದಲ್ಲಿ ಸೂರ್ಯನ ಉದಯ ಹೇಳ್ತಕ್ಕಂಥದ್ದಾಗಿರ್ತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಗ್ರಹಣದ ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು. ಅಮಾವಾಸ್ಯೆ, ಅದರಲ್ಲೂ 15 ದಿವಸ ಪಿತೃಪಕ್ಷ ಅಂತ ನಾವು ಕರೀತೇವೆ. ಆ ಪಿತೃಪಕ್ಷದ ಕೊನೆಯ ದಿವಸ ಮಹಾಲಯ ಅಮಾವಾಸ್ಯೆ ಅಂತ ಹೇಳುವುದಾಗಿ ಕರೆಯಲ್ಪಡುತ್ತೆ. ಇಂತಹ ಒಂದು ಅಮಾವಾಸ್ಯೆಯಂದು ಯಾರೆಲ್ಲ ಮಹಾಲ್ಯಗಳನ್ನು ಮಾಡ್ಕೊಳ್ತಾರೋ ಅಥವಾ ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ಭೋಜನಾದಿಗಳನ್ನು ಸಮರ್ಪಣೆಯನ್ನು ಮಾಡ್ತಾರೋ ಅಂಥವರಿಗೆಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಇವತ್ತು ನಾವು ಹೇಳ್ತಕ್ಕಂತಹ ವಿಚಾರ ಅಂತ ಹೇಳಿದರೆ, ಅಂತಹ ಕಾರ್ಯಗಳನ್ನು ಮಾಡ್ಕೊಂಡತಕ್ಕಂತಹ ವ್ಯಕ್ತಿಗಳು ಅಥವಾ ಮಾಡದೇ ಇರ್ತಕ್ಕಂತಹ ಕೆಲವು ವ್ಯಕ್ತಿಗಳಲ್ಲಿ ವಿಪರೀತವಾದಂತಹ ಪಿತೃಬಾಧನೆ, ಅನಂತರದಲ್ಲಿ ಪ್ರೇತ ಬಾಧನೆ ಹೇಳ್ತಕ್ಕಂತಹದ್ದು ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರ್ತದೆ. ಅಂತಹ ಪ್ರೇತ ಬಾಧನೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳು, ಅವರ ಮನೆಯವರು ಇಂತಹ ಒಂದು ಮಹಾಲಯದ ಒಂದು ಶುಭ ಸಮಾರಂಭದ ಸಮಯದಲ್ಲಿ ಎಡೆಯನ್ನು ಇಡ್ತಕ್ಕಂತಹ ಪದ್ಧತಿ ಇದೆ ಅಲ್ವಾ. ಅಂದರೆ ಕಾಕೆಗೆ ಅನ್ನವನ್ನು ಹಾಕೋದು ಅಂತ ಹೇಳ್ತಾರೆ. ಅಂದರೆ ವಿಶೇಷವಾದಂತಹ ಭೋಜನಾದಿಗಳನ್ನು ತಯಾರಿಸಲ್ಪಟ್ಟು ಅದನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಆ ಮಾಡುವಂತಹ ಒಂದು ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಕೆಂಪನೆಯದಾದಂತಹ ದಾಸವಾಳ ಹೂವು ಅಂತ ಏನು ಕರೀತೇವೆ, ಇದು 5 ಎಸಳುಗಳನ್ನು ಹೊಂದಿರತಕ್ಕಂಥದ್ದು. ಅದಕ್ಕೂ ಕೂಡ ಮಹತ್ವ ಬೇರೆ ಇದೆ ಬಿಡಿ, ಅದನ್ನು ನಾವು ಇವತ್ತಿನ ದಿವಸ ಹೇಳಲಿಕ್ಕಾಗೋದಿಲ್ಲ. ಆದರೆ ಇಂತಹ ಹೂವನ್ನು 5 ಹೂವನ್ನು ತೆಗೆದುಕೊಂಡು ಎಡೆಯ ಮೇಲೆ ಇಟ್ಟು ಅದರನ್ನು ಮೂಲಕವಾಗಿ ಪಿತೃನ ಸಂತೃಪ್ತಿಯನ್ನು ಪಡಿಸಿದರೆ, ಅಂದರೆ ಕಾಕೆ ಬಂದು ಅವರಿಗೆ ವಿಶೇಷವಾದಂತಹದ್ದನ್ನು ಭಕ್ಷ್ಯ ಭೋಜನವನ್ನು ತೆಗೆದುಕೊಂಡು ಹೋಯಿತು ಅಂತ ಹೇಳುವುದಾಗಿ ಹೇಳ್ತೇವೆ. ಆ ರೀತಿಯಾದಂತಹ ಒಂದು ಕಾರ್ಯವನ್ನು ಇವತ್ತು ಯಾರೆಲ್ಲ ಮಾಡ್ಕೊಳ್ತಾರೋ ಅಂಥವರಿಗೆಲ್ಲರಿಗೂ ಕೂಡ ಪ್ರೇತ ಬಾಧೆ ಮತ್ತು ಪಿತೃದೋಷ ಹೇಳ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತದೆ ಮತ್ತು ಪಿತೃವಿನ ಅನುಗ್ರಹ ಹೇಳ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಬರ್ತದೆ. ಅದರಿಂದಾಗಿ ಪಿತೃ ಆಶೀರ್ವಾದ ಅನುಗ್ರಹ ಹೇಳ್ತಕ್ಕಂಥದ್ದು ಸಿಕ್ಕಿ ಶುಭ ಹೇಳ್ತಕ್ಕಂಥದ್ದು ಉಂಟಾದರೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ. ಅದೇ ಪಿತೃದೋಷಾದಿಗಳು ಉಂಟಾಗಿ ಶಾಪಾದಿಗಳು ಉಂಟಾಗಿ ಪ್ರೇತ ಬಾಧೆಗಳು ಉಂಟಾದರೆ ಕುಟುಂಬವೇ ಕ್ಷೀಣಿಸಿ ಹೋಗ್ತದೆ. ಹಾಗಾಗಿ ಅಂತಹ ತಪ್ಪುಗಳನ್ನು ಹಿಂದೆ ಎಲ್ಲ ಕೆಲವರು ಮಾಡಿದ್ದಾರೆ. ಅದನ್ನು ಮಾಡದೇನೆ ಇನ್ನು ಮುಂದಿನ ದಿವಸಗಳಲ್ಲಿ ಈ ರೀತಿಯಾದಂಥ ಒಂದು ಸಮಯದಲ್ಲಿ ಪಿತೃಗಳಿಗೆ ಕೊಟ್ಟಂತಹ ಸಮಯದಲ್ಲಿ ಎಲ್ಲ ಪಿತೃಗಳು ಕೂಡ ಸಂತೃಪ್ತಿಯನ್ನು ಹೊಂದ್ತಾರೆ. ಅದರಿಂದಾಗಿ ನಮಗೆ ಶುಭ ಉಂಟಾಗ್ತದೆ, ಅವರ ಒಂದು ಆಶೀರ್ವಾದ ಹೇಳ್ತಕ್ಕಂಥ ಸಿಗ್ತದೆ. ಸದಾ ಕಾಲವೂ ಕೂಡ ಸಹಾಯದ ಗಾಳಿಯ ರೀತಿಯಲ್ಲಿ ನಮ್ಮ ಬೆನ್ನಿಗೆ ನಿಂತು ರಕ್ಷಣೆಯನ್ನು ಮಾಡಿಕೊಡ್ತಾರೆ.